ವಿಜಯನಗರದ ಸಾಮ್ರಾಜ್ಯ ರಾಜಧಾನಿ ಹಂಪಿ 15-16ನೇ ಶತಮಾನದಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಹಂಪಿ ಕೂಡ ಒಂದಾಗಿತ್ತು. 300 ವರ್ಷ ಇತಿಹಾಸ ಇರೋ ಈ ಸಾಮ್ರಾಜ್ಯನ ಶುರು ಮಾಡಿದ್ದು ಹರಿಹರ ಮತ್ತು ಬುಕ್ಕರಾಯ. ಆದ್ರೆ ವಿಜಯನಗರ ಸಾಮ್ರಾಜ್ಯನ ಮೇಲೆ ಎತ್ತಿ ಹಿಡಿದಿದ್ದು ಶ್ರೀಕೃಷ್ಣ ದೇವರಾಯ. ತುಂಬಾ ದಿನ ಬಾಳ್ಲಿಲ್ಲ, ಯಾಕಂದ್ರೆ ಇದ್ರ ಮೇಲೆ ಬಹುಮನಿ ಸುಲ್ತಾನರ ಕಣ್ಬಿತ್ತು ತಾಳಿಕೋಟೆ ಯುದ್ಧದಲ್ಲಿ ಇಡೀ ಹಂಪಿಯನ್ನ ಸರ್ವನಾಶ ಮಾಡ್ತಾರೆ. ಬರೀ 20 ವರ್ಷ ವಿಜಯನಗರ ಸಾಮ್ರಾಜ್ಯನ ಆಳಿದ್ರು. ಹಿಂದೆ ಇದ್ದ ರಾಜರಿಗೆ ಮುಂದೆ ಬಂದ ರಾಜರಿಗೆ ಮಾದರಿಯಾಗಿ ಶ್ರೀಕೃಷ್ಣ ದೇವರಾಯ ಬದುಕಿದ್ರು. ಯಾಕಂದ್ರೆ ಇವ್ರು ನಡೆಸ್ತಿದ್ದಂತ ಶಿಸ್ತುಬದ್ಧ ಆಡಳಿತ, ನ್ಯಾಯಯುತ ತೆರಿಗೆಯ ವ್ಯವಸ್ಥೆ, ವ್ಯಾಪಾರಕ್ಕೆ ಬೆಂಬಲ, ಕಾಲುವೆ ಕೆರೆಗಳ ನೀರಾವರಿ ವ್ಯವಸ್ಥೆ. ನೀವೆಲ್ಲ ನೋಡಿರೋ ಹಂಪಿಯ ಮೈನ್ ಅಟ್ರಾಕ್ಷನ್ ಆದ ವಿರೂಪಾಕ್ಷ ದೇವಸ್ಥಾನ, 50 ರೂಪಾಯಿ ನೋಟಲ್ಲಿರೋ ಕಲ್ಲಿನ ರಥನ ಶ್ರೀಕೃಷ್ಣ ದೇವರಾಯ ಕಾಲದಲ್ಲೇ ಕಟ್ಸಿದ್ದು. ಒಂದು ಬಡ ಹೆಣ್ಮಗಳು ಇಷ್ಟು ದೊಡ್ಡ ಶಿವಲಿಂಗನ ಕಟ್ಸಿದ್ಲು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ ಎಷ್ಟು ಶ್ರೀಮಂತವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂತ. ಯಾಕಂದ್ರೆ ಅವಾಗಿನ ಕಾಲದಲ್ಲೇ ರಸ್ತೆ ರಾಜಬೀದಿಗಳಲ್ಲಿ ಮುತ್ತು, ರತ್ನ, ವಜ್ರ, ಚಿನ್ನನ ವ್ಯಾಪಾರಿಗಳು ಮಾರಾಟ ಮಾಡ್ತಿದ್ರಂತೆ. ಇವಾಗ ದೇಶ ವಿದೇಶಗಳಿಂದ ಬರೋ ಟೂರಿಸ್ಟ್ ಗಳಿಗೆ ಕೊರಾಕಲ್ ರೈಡ್ ನಡೆಯೋ ಪಂಪಾ ನದಿ ರಾಮಾಯಣ ಕಾಲದಲ್ಲಿ ರಾಮ, ಲಕ್ಷ್ಮಣ, ಹನುಮಂತ ಭೇಟಿಯಾದ ಸ್ಥಳ. ಹಂಪಿ ವಿಜಯನಗರ ಕಾಲದಿಂದಲೂ ಎಷ್ಟು ಧಾರ್ಮಿಕವಾಗಿತ್ತು ಅನ್ನೋದಕ್ಕೆ ಕಲ್ಲಿನಲ್ಲಿ ಕೆತ್ತಿರುವ ಕೋಟಿ ಲಿಂಗಗಳೇ ಸಾಕ್ಷಿ. ಸಂಗೀತ, ಕಲೆ ಮತ್ತು ವಿಜ್ಞಾನ ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಅನ್ನೋದಕ್ಕೆ ವಿಜಯ ವಿಠಲ ದೇವಸ್ಥಾನ ಕಂಬಗಳೇ ಸಾಕು. ಯಾಕಂದ್ರೆ ಇಲ್ಲಿ ಇರೋದು ಪ್ರಪಂಚವನ್ನೇ ಅಚ್ಚರಿಗೊಳಿಸುವ ಸಂಗೀತ ಕಂಬಗಳು. ವಿಜಯನಗರದ ವೈಭವ ಇನ್ನೂ ಉಸಿರಾಡ್ತಿದೆ ಅಂದ್ರೆ ಅದಕ್ಕೆ ಹಂಪಿನೇ ಕಾರಣ.